ಪಾಲಕ್ ಪನ್ನೀರ್ ಇವತ್ತಿನ ಸ್ಪೆಷಲ್. ವೆಲ್ಕಮ್ ಟು ರಿಷೀಸ್ ವರ್ಲ್ಡ್. ಹಾಯ್, ಹಲೋ, ನಮಸ್ಕಾರ. ಒಂದು ಪಾತ್ರೆಗೆ 1 ಲೀಟರಷ್ಟು ನೀರು ಹಾಕ್ಕೊಂಡು ಅದು ಕುದಿ ಬಂದಾಗ, ಅಂದರೆ ನೀರು ಚೆನ್ನಾಗಿ ಕುದಿಯುವಾಗ 1 ಕಟ್ ಪಾಲಕ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿರಬೇಕು. ಈಗ ಪಾಲಕ್ ಹಾಕಿ 1/4 ಕಟ್ಟಷ್ಟು ಕೊತ್ತಂಬರಿ, ಈ ರೀತಿ ಹಾಕ್ಕೋಬೇಕು. ಈ ರೀತಿ ನಾವು ಕೊತ್ತಂಬರಿ ಮತ್ತು ಪಾಲಕ್ ಜಾಸ್ತಿ ಹಾಕೊಳ್ಳೋದ್ರಿಂದ ಕಲರ್ ಹಾಕಬೇಕಾಗಿಲ್ಲ, ನೀಟಾಗಿ ಅದರ ತಾನ ಕಲರ್ ಬರುತ್ತೆ. ಒಂದು 8 ರಿಂದ 10 ಹಸಿಮೆಣಸಿನ್ಕಾಯಿ, ಒಂದು 5 ನಿಮಿಷ ಕುದಿಸಿದ್ರೆ ಸಾಕು, ಜಾಸ್ತಿನೂ ಕುದಿಸೋದು ಬೇಡ. ಈ ನೀರಿಂದ ಕುದಿಸಿ ಪಾಲಕ್ ತೆಗೆದ ತಕ್ಷಣ ಐಸ್ ವಾಟರ್ಗೆ ಹಾಕ್ಕೊಂಡ್ಬಿಡಬೇಕು. ಯಾಕೆ ಹಾಕ್ಕೋಬೇಕು ಅಂತಂದರೆ, ಆ ಕುದಿಯೋದನ್ನು ಸ್ಟಾಪ್ ಮಾಡಬೇಕು ಅಂದರೆ, ಅದು ಕುಕ್ ಆಗೋದನ್ನು ಸ್ಟಾಪ್ ಮಾಡಬೇಕಂದ್ರೆ ನಾವು ಐಸ್ ವಾಟ್ರಿಗೆ ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅದು ಓವರ್ ಕುಕ್ಕಡ್ ಆಗುತ್ತೆ. ಈ ರೀತಿ ಐಸ್ ವಾಟ್ರಿಗೆ ಹಾಕ್ಕೊಂಡ್ಬಿಡ್ಬೇಕು. ಅಂದ್ರೆ ಆ ಹಸಿರು ಕಲರು ಮಾಸ ಹೋಗಿಲ್ಲ, ಇಲ್ಲಾದ್ರದ್ದು ಕೆಂಪು ಕಲರ್ ಆಗುತ್ತೆ. ಈ ರೀತಿ ಎಲ್ಲ ಪಾಲಕ್, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ತೆಗೆದು ಐಸ್ ವಾಟ್ರಿಗೆ ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ಅದು ಐಸ್ ವಾಟರ್ನ್ಯಾಗ ಪಾಲಕ್ ಇರೋಕೆ ಬಿಡ್ರಿ. ಅದು ಪೂರ ಆರಿ ತಣ್ಣಗಾದ್ಮೇಲೆ ಈ ರೀತಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ. ಯಾವುದೇ ರುಬ್ಬು ಬೇಕಾದರೂ ಸ್ವಲ್ಪ ಉಪ್ಪು ಹಾಕೋಬೇಕು, ಇಲ್ಲಾಂದರೆ ವಿಷ ಆಗುತ್ತದು ರುಬ್ಬಿದ್ದು. ಈ ರೀತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗ ಪೇಸ್ಟ್ ಮಾಡ್ಕೊರಿ. ನೋಡಿರಿ ಕಲರ್ ಎಷ್ಟು ಕಾಣ್ತೈತಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು, 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಚೆನ್ನಾಗಿ ಕರಗಿದ ಮೇಲೆ 1 ಟೀ ಚಮಚ ಆಗುವಷ್ಟು ಜೀರಿಗೆ, 4 ರಿಂದ 5 ಏಲಕ್ಕಿ, 5 ರಿಂದ 6 ಆಗುವಷ್ಟು ಲವಂಗ, 1 ಚಕ್ರ ಮೊಗ್ಗು, 1 ಬೇ ಎಲೆ ಉರಿ ಸಣ್ಣಗೆ ಇಟ್ಕೊಂಡಿರಬೇಕು, 1 ಟೀ ಚಮಚ ಆಗುವಷ್ಟು ಕಸೂರಿ ಮೇಥಿ. ನಿಮ್ಗೆ ಅದು ಜಾಸ್ತಿ ಉರಿ ಅನಿಸಿದ್ರೆ ಬೇಕಾದ್ರೆ ಉರಿನ ಆಫ್ ಮಾಡ್ಕೊಂಬಿಡ್ರಿ. ಆಮೇಲೆ 1 2 3 ಮೆಣಸಿನ್ಕಾಯಿ ಒಣವು, 2 ರಿಂದ 3 ಮೀಡಿಯಮ್ ಸೈಜು ಈರುಳ್ಳಿ ಈ ರೀತಿ ದಪ್ಪಗೆ ಹೆಚ್ಕೊಂಡಿರಬೇಕು. ಒಂದು 20 ರಿಂದ 25 ಎಸಳು ಆಗುವಷ್ಟು ಬೆಳ್ಳುಳ್ಳಿ, 2 ಇಂಚ್ ಆಗುವಷ್ಟು ಹಸಿ ಶುಂಠಿ, 3 ರಿಂದ 4 ಟೊಮೆಟೊ ಹಾಕಿದ ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು, ಯಾಕಂದರೆ ಟೊಮೆಟೊ ಮೆತ್ತಗಾಗಬೇಕು. ಈಗ ಒಂದು 8 ರಿಂದ 10 ಬಾದಾಮಿ, ಒಂದು 8 ರಿಂದ 10 ಗೋಡಂಬಿ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಬಿಸಿನೀರು ಹಾಕೋಬೇಕು. ಹಾಕಿ 2 ನಿಮಿಷ ಬಾಡಿಸ್ಕೊಂಡು ಅದು ಆರಿ ತಣ್ಣಗಾದ್ಮೇಲೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಒಂದು ಪಾತ್ರೆಗೆ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಪನ್ನೀರ್ ಹಾಕಿ ಅದನ್ನು ಕೆಂಪಗಾಗೋವರೆಗೂ ಬಾಡಿಸಿ ಎತ್ತಿ ತೆಗೆದಿಟ್ಕೊರಿ. ಈಗ ಇನ್ನೊಂದು ಪಾತ್ರೆಗೆ 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೀ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮಾಡಿಟ್ಕೊಂಡಿರೋಂಥ ಪಾಲಕ್ ಪೇಸ್ಟು, ರುಬ್ಕೊಂಡಿರೋಂಥ ಮಸಾಲೆ ಪೇಸ್ಟು ಎಲ್ಲ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಬಾಡಿಸಿ ಸ್ವಲ್ಪ ನೀರು ಹಾಕೋರಿ. ನಾವು ಪಾಲಕ್ ಪೇಸ್ಟ್ ಮಾಡಿದ್ವಲ್ಲ, ಅದು ನೀರು ಹಾಕ್ಕೊಂಡಿನಿ. ಈಗ ಶುದ್ಧ ಅನುಸಾರ ಉಪ್ಪು, ಇದು ನ್ಯಾಚುರಲ್ ಕಲರ್. 5 ನಿಮಿಷ ಚೆನ್ನಾಗಿ ಕುದ್ದಿಂದ ನಾವು ಬಾಡಿಸಿ ಎತ್ತಿಟ್ಕೊಂಡಿರೋಂಥ ಪನ್ನೀರ್ ಕ್ಯೂಬ್ ಹಾಕಿದ್ರೆ ಬಿಸಿ ಬಿಸಿ ಪಾಲಕ್ ಪನ್ನೀರ್ ರೆಡಿ. ಪ್ಲೀಸ್ ಲೈಕ್, share, subscribe. Thank you.